ಇದು ಕೊರಟಗೆರೆ ಬ್ರೇಕಿಂಗ್ ನ್ಯೂಸ್. ಕೊರಟಗೆರೆ ನಗರದ ಮಧ್ಯ ಬಸ್ ಸ್ಟ್ಯಾಂಡ್ ಬಸ್ ನಿಲ್ದಾಣದಲ್ಲಿ ಕೆಎಸ್ಆರ್ಟಿಸಿ ಬಸ್ಸು ನಿಲ್ಲಿಸುವುದಿಲ್ಲ ಎಂದು ಸಾರ್ವಜನಿಕರಿಂದ ದಿಢೀರ್ ಪ್ರತಿಭಟನೆ. ಸುಮಾರು ವರ್ಷಗಳಿಂದ ಮಧ್ಯ ಬಸ್ ಸ್ಟ್ಯಾಂಡ್ ನಿಲ್ದಾಣದಲ್ಲಿ ಕೆಎಸ್ಆರ್ಟಿಸಿ ಬಸ್ ನಿಲ್ಲಿಸದಿರುವುದರಿಂದ ಪ್ರಯಾಣಿಕರಿಗೆ, ಮಹಿಳೆಯರಿಗೆ, ವೃದ್ಧರಿಗೆ ತುಂಬಾ ತೊಂದರೆ ಆಗ್ತಾ ಇರುತ್ತದೆ. ಈ ಉದ್ದೇಶದಿಂದ ದಿಢೀರ್ ಪ್ರತಿಭಟನೆಯನ್ನು ನಡೆಸಲಾಗಿರುತ್ತದೆ. ಕಾರ್ಯನಿಮಿತ್ತ ಅದೇ ರಸ್ತೆಯಲ್ಲಿ ಸಾಗುತ್ತಿದ್ದ ಮಧುಗಿರಿ ಉಪವಿಭಾಗದ ಡಿವೈಎಸ್ಪಿ ಮಂಜುನಾಥ್ ರವರು ಹಾಗೂ ಕೊರಟಗೆರೆ ಪೊಲೀಸ್ ಸಿಬ್ಬಂದಿ ರಾಮಕೃಷ್ಣಯ್ಯ ಅವರು ಪ್ರತಿಭಟನೆ ನಿರತರ ಸ್ಥಳಕ್ಕೆ ಧಾವಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸುವಂತೆ ಪ್ರತಿಭಟನಾಕಾರರಿಗೆ ತಿಳಿವಾದ ಹೇಳಿರುತ್ತಾರೆ. ಹಾಗೆ ಪ್ರತಿಭಟನೆ ತೆರವುಗೊಳಿಸುವಂತೆ ಸಾರ್ವಜನಿಕರಿಗೆ ಮನವೊಲಿಸಿರುತ್ತಾರೆ. ಘಟನೆ ಕೊರಟಗೆರೆ ಮಧ್ಯ ಬಸ್ ಸ್ಟ್ಯಾಂಡ್ ಬಳಿ ನಡೆದಿರುತ್ತೆ. ಪ್ರತಿಭಟನಾ ನಿರತ ಸಾರ್ವಜನಿಕರು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ಗೆ ತೆರಳಿ ಅಲ್ಲಿನ ಟಿಸಿ ಅವರ ಬಳಿ ತಮ್ಮ ಆಕ್ರೋಶವನ್ನು ಹೊರಹಾಕಿರ್ತಾರೆ. ತುಂಬಾ ರಫ್ ಆಗಿ ಮಾತಾಡ್ತಾರೆ, ತುಂಬಾ ರೂಡ್ ಆಗಿ ಮಾತಾಡ್ತಾರೆ. ಯಾರು ಒಬ್ಬ ಕಂಡಕ್ಟರ್ನು ಮಾನವೀಯತೆಯಿಂದ ಮಾತಾಡ್ತಾರೆ ಮೇಡಮ್. ಏಕವಚನದಲ್ಲಿ ಮಾತಾಡ್ತಾರೆ. ಆಫೀಸರ್ ಏನಂತ ಗೊತ್ತಾ, ಇವಾಗ ಡ್ರೈವರ್ ಮನೆ ಮುಂದೆ ನಿಲ್ಲಿಸ್ಬೇಕು. ನಾನು ಸಂತೋಷ ಸಿಟಿ ಬಸ್ಗಳು ಅವ್ರನ್ನ ಬದುಕಿಸ್ತೀವಿ.
ನಾನು ಗಾಡಿ ನಂಬರ್ ಕೊಟ್ಟು ಕ್ರಮ ತಗೊಂತಾರೆ. ಅಲ್ಲ ಏನ್ ಹೇಳಿದ್ರು ತಮ್ಮ ಮೇಡಮ್ ಏನ್ ಅದೇ ಎಲ್ಲ ಕಳ್ಸಿದ್ದೀರಂತೆ, ಅಲ್ಲಿ ನಿಲ್ಸೋದಕ್ಕೆ ಅವಕಾಶ ಹೇಳಿದಿರಾ ಇಲ್ವಾ? ಹೇಳಿದಾರಂತೆ. ಡಿಪಮೇಜರ್ಗೂ ಲೆಟರ್ ಕೊಟ್ಟಿದಾರಂತೆ. ಇದನ್ನ ಆರ್ಡರ್ ಹಾಕಿ ಕಳ್ಸಿದಾರಂತೆ. ಯಾವ ಗಾಡಿ ನಿಲ್ಸಲ್ವೋ ಅದನ್ನ ನಾವೇನ್ ಮಾಡ್ತೀವಿ, ರಿಪೋರ್ಟ್ ಹಾಕಿ ನಾನು ಡಿಪಮೇಜರ್ ಕಳಿಸ್ತೀವಿ. ಡಿಪಮೇಜರ್ ಅವ್ರ ಕಂಡಕ್ಟರ್ ಮೇಲೆ ಫೈನ್ ಹಾಕಿ ಎಲ್ಲ ಮೆಮೊ ಕೊಟ್ಟು ಇಶ್ಯೂ ಮಾಡ್ತಾರೆ. ಇನ್ನು ಮುಂದೆ ನಿಲ್ಸೋದಕ್ಕೆ ಅವಕಾಶ ಇದೆ ನಿಲ್ಸಲೇಬೇಕು ಅಲ್ವಾ?